ಏನೋ ನಡೆಯದಿದ್ದರೂ ಏನೋ ಇದೆ ಎಂದು ಕತೆ ಕಟ್ಟುವ ಮನುಷ್ಯರೊಂದಿಗೆ ಬದುಕುವುದು ನಿಜವಾಗಿಯೂ ಕಷ್ಟವೇ. ಅವಸರಕ್ಕೆ ತಕ್ಕಂತೆ ಮನುಷ್ಯರು ನಮ್ಮೊಂದಿಗೆ ಅವಸರ ತೀರಿದ ಬಳಿಕ ಮಾತನಾಡುವ ವಿಧಾನವೂ ಬದಲಾಗುತ್ತದೆ. ಯಾರು ಎಷ್ಟೇ ಅಂದವಾದ ವೇಷಗಳನ್ನು ಧರಿಸಿದರೂ ಕಾಲವು ಅವರವರ ನಿಜ ಸ್ವರೂಪಗಳನ್ನು ಮತ್ತು ಗುಣಗಳನ್ನು ಎಂದಾದರೂ ಒಂದು ದಿನ ಯಾವುದೋ ಒಂದು ರೀತಿಯಲ್ಲಿ ಬಯಲು ಮಾಡುತ್ತದೆ. ಅದಕ್ಕಾಗಿ ವೇಷ ಧರಿಸುವುದನ್ನು ಬಿಟ್ಟು ನಿಮ್ಮ ನಿಜ ಸ್ಥಿತಿಯಲ್ಲಿ ಜೀವಿಸಿ. ಒಳಗೊಂದು ಹೊರಗೊಂದು ರೀತಿಯಲ್ಲಿ ಜೀವಿಸಲು ಯತ್ನಿಸಿದರೆ ಮುಖವಾಡ ಕಳಚಿ ಬೀಳುವ ಸಮಯ ದೂರ ಇರುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನೆನಪುಗಳು ಅನ್ನುವವು ಒಂದು ರೀತಿ ಗಮ್ಮತ್ತಿನ ಹಾಗೆ. ಕೆಲವು ಬಾರಿ ಬೇಡವೆಂದರೂ ಬಿಡದೆ ಆನಂದವನ್ನು ಕೊಡುತ್ತವೆ. ಆದರೆ ಮತ್ತೆ ಕೆಲವು ಕಣ್ಣೀರು ತರಿಸುತ್ತವೆ. ಭಾರವನ್ನು ಹೊರುವ ಮನುಷ್ಯನಿಗಿಂತ ಆಲೋಚನೆಯನ್ನು ಹೊರುವ ಮನಸ್ಸಿಗೆ ಭಾರ ಹೆಚ್ಚು. ಏಕೆಂದರೆ ಆಲೋಚನೆಯ ಒತ್ತಡ ಆ ರೀತಿ ಇರುತ್ತದೆ. ದೇಹದ ಭಾರವನ್ನು ಸ್ವಲ್ಪ ಸಮಯ ತಡೆದುಕೊಳ್ಳಬಹುದೇನು, ಆದರೆ ಮನಸ್ಸಿನ ಒತ್ತಡ ದೀರ್ಘಾವಧಿಯ ಪರಿಣಾಮವನ್ನು ಬೀರುತ್ತದೆ. ಅಸತ್ಯ ಅಂದವಾಗಿದ್ದರೂ, ಸತ್ಯ ಕಠಿಣವಾಗಿದ್ದರೂ, ಸತ್ಯದ ಎದುರು ಅಸತ್ಯ ಸೋಲಲೇಬೇಕು. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಸಹನೆ ಇರಬೇಕಷ್ಟೆ. ತಪ್ಪು ತಿಳಿವಳಿಕೆಯಿಂದ ಇತರರು ನಿಂದಿಸುವ ನಿಂದನೆಗಳಿಗೆ ನೀವು ಉತ್ತರಿಸುವ ಅವಶ್ಯಕತೆ ಇಲ್ಲ. ಅರ್ಥವಿಲ್ಲದ ನಿಂದನೆಗಳಿಗೆ ನೋವು ಪಡಬೇಡವೆಂದು ಮನಸ್ಸಿಗೆ ಹೇಳಿದರೆ ಸಾಕು. ಜೀವನದಲ್ಲಿ ಕೆಲವು ಬಾರಿ ಏಕಾಂಗಿಯಾಗಿ ಇರಬೇಕಾದ ಸಂದರ್ಭ ಎದುರಾಗಬಹುದು. ಆ ಒಂಟರಿತನ ಬಲು ಕಠಿಣವೂ ಹೌದು. ಅದಕ್ಕೆ ಮನುಷ್ಯ ಸಂಘವನ್ನು ಬಯಸುತ್ತಾನೆ. ಒಂಟಿತನ ನಮಗೆ ಬಾಂಧವ್ಯದ ಮೌಲ್ಯ, ಹಣದ ಮೌಲ್ಯ, ಜೀವನದ ಮೌಲ್ಯ, ಹಾಗೆ ಸಮಯದ ಮೌಲ್ಯವನ್ನು ತಿಳಿಸುತ್ತದೆ. ಎಲ್ಲ ಮೌಲ್ಯಗಳು ನಾವು ಏಕಾಂಗಿಯಾಗಿ ಇದ್ದಾಗಲೇ ತಿಳಿಯುತ್ತದೆ. ಒಂದು ಏಕಾಂಗಿತನ ಮಾತ್ರವೇ ಜೀವನದ ಎಲ್ಲ ಮೌಲ್ಯಗಳನ್ನು ತಿಳಿಸಲು ಸಾಧ್ಯ. ಧೈರ್ಯದಿಂದ ಇರಿ. ಪ್ರತಿ ಮನುಷ್ಯನಿಗೆ ದಿನಕ್ಕೆ ಒಂದು ಬಾರಿಯಾದರೂ ಈ ರೀತಿ ಅನಿಸುವುದುಂಟು. ಏನೀ ಜೀವನವೆಂದು, ಎಷ್ಟು ದಿನ ಈ ಹೋರಾಟ. ಅದರಲ್ಲೂ ಮಧ್ಯಮ ವರ್ಗದ ಜನರಿಗೆ ಜೀವನ ಸಾಗಿಸುವುದೇ ಒಂದು ಸವಾಲು. ಸುತ್ತಲಿನ ಜನರನ್ನು ಎದುರಿಸಿ ಬದುಕುವುದೇ ಒಂದು ಹೋರಾಟ. ಯಾರು ಜಾಣತನದಿಂದ ವ್ಯವಹರಿಸುವರೋ ಅವರು ಎಂದಿಗೂ ತಪ್ಪು ಹೆಜ್ಜೆ ಇಡುವುದಿಲ್ಲ. ಯಾರು ತಪ್ಪು ಹೆಜ್ಜೆಗಳನ್ನು ಇಡುವುದಿಲ್ಲವೋ ಅವರು ಕೆಳಗೆ ಬೀಳುವುದಿಲ್ಲ. ಹೇಳಿ, ಜಾಣ ವ್ಯಕ್ತಿ ಎಂದಾದರೂ ಮೋಸ ಹೋಗಿರುವುದನ್ನು ನೋಡಿರುವರೆ? ಅವನು ಕುರುಡು ಭ್ರಮೆಗಳ ಆಚೆ ವ್ಯವಹರಿಸುವನು, ವಾಸ್ತವಿಕತೆಯಲ್ಲಿ ಜೀವಿಸುವನು, ಎಲ್ಲವನ್ನೂ ಕೂಲಂಕುಷವಾಗಿ ತಿಳಿಯುವನು. ಹಣದ ವಿಚಾರವಾಗಲಿ, ವ್ಯವಹಾರವಾಗಲಿ, ಬಾಂಧವ್ಯವಾಗಲಿ ನೋಡಿ, ನೀವಾಗಲಿ ನಿಮ್ಮ ಸುತ್ತಲಿನವರಾಗಲಿ ಬಹಳಷ್ಟು ರೀತಿಯಲ್ಲಿ ಮೋಸ ಹೋಗುತ್ತಿರುವರು. ಇತರರ ಮುಗ್ಧತೆಯನ್ನು ದಾರಿ ತಪ್ಪಿಸುತ್ತಿರುವರು. ಆದರೆ ನಿಮ್ಮ ಜಾಣತನ ಇತರರನ್ನು ಮೋಸಗೊಳಿಸುವುದಲ್ಲ. ನಿಮ್ಮ ಜಾಣತನ ಇತರರಿಂದ ನೀವು ಮೋಸ ಹೋಗದ ಹಾಗೆ ವ್ಯವಹರಿಸುವುದು. ನಾವು ಕೋಪದಲ್ಲಿ ಆಡಿದ ಮಾತುಗಳನ್ನು ನೆನಪಿಟ್ಟುಕೊಳ್ಳುವ ಮನುಷ್ಯರು ಪ್ರೇಮದಿಂದ ಆಡಿದ 100 ಮಾತುಗಳನ್ನು ಏಕೆ ಮರೆಯುವರೆಂದು ಅರ್ಥವಾಗುವುದಿಲ್ಲ. ನಾವು ಸಂತೋಷವಾಗಿ ಇರಬೇಕೆಂದರೆ ಸಾಕಷ್ಟು ಹಣವನ್ನಾದರೂ ಸಂಪಾದಿಸಬೇಕು. ಇಲ್ಲದಿದ್ದರೆ ಮನುಷ್ಯನ ಸಂತೋಷಕ್ಕೂ ಹಣಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುವ ಪರಿಪಕ್ವವಾದ ಜ್ಞಾನವನ್ನಾದರೂ ಸಂಪಾದಿಸಬೇಕು. ಹಣವನ್ನು ಕಳೆದುಕೊಳ್ಳಬಹುದು, ಆದರೆ ಸಂಪಾದಿಸಿದ ಜ್ಞಾನವನ್ನು ಮಾತ್ರ ಎಂದಿಗೂ
ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಯಾವ ಜ್ಞಾನವು ನಿನ್ನನ್ನು ಯಾವತ್ತೂ ದುಃಖದ ಮಡಿಲಿಗೆ ತಳ್ಳುವುದಿಲ್ಲವೋ ಅದನ್ನು ನೀನು ಸಂಪಾದಿಸು. ಅದರ ಒಡೆಯನಾಗು. ಜ್ಞಾನದ ಸಿಂಹಾಸನವನ್ನು ಏರು. ಬರೀ ಹಣ ಮಾತ್ರ ಸಂಪಾದಿಸಿದರೆ ಸಾಲದು. ಏಕೆಂದರೆ ಹಣ ಸಂತೋಷದೊಂದಿಗೆ ದುಃಖವನ್ನು ಕೊಡುತ್ತದೆ. ಹಣ ಸಂಪಾದಿಸಿದವರೆಲ್ಲ ಸಂತೋಷದಲ್ಲಿ ತೇಲುತ್ತಿರುವರು ಎಂಬ ಭ್ರಮೆಯಲ್ಲಿ ಬದುಕಬೇಡಿ. ಜ್ಞಾನವಂತರು ಮಾತ್ರ ಜೀವನದ ಆನಂದವನ್ನು ಸವಿಯುತ್ತಿರುವರು. ಈಗಿನ ಪ್ರಪಂಚ ಹೇಗಿದೆ ಗೊತ್ತೇ? ಹಣದಲ್ಲಿ ಯಾವ ಸಂತೋಷವೂ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಸಂತೋಷ ಕೊಡುವ ಪ್ರತಿ ವಸ್ತುವಿನ ಹಿಂದೆ ಹಣ ಇದೆ ಎಂಬ ಭ್ರಮೆಯಲ್ಲಿ ಎಲ್ಲರೂ ತೇಲುತ್ತಿರುವರು. ನಾವು ಬರೆಯುವ ಅಕ್ಷರ ತಪ್ಪಾದರೆ ಸರಿಪಡಿಸಿಕೊಳ್ಳುವುದು ಸುಲಭ. ಆದರೆ ನಾವು ನಡೆಯುವ ಮಾರ್ಗ ತಪ್ಪಾದರೆ ಸರಿಪಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಸಾಲ ಮತ್ತು ಪ್ರೇಮ ಎಷ್ಟು ಹೆಚ್ಚಾಗುತ್ತದೆಯೋ ಅಷ್ಟು ನೋವು ಕೂಡ ಪಡಬೇಕಾಗುತ್ತದೆ. ಸ್ವಾರ್ಥಪರರು ತಮ್ಮ ಸ್ವಾರ್ಥಕ್ಕಾಗಿ ಯಾರ ಜೀವನವನ್ನಾದರೂ ಬಲಿ ಕೊಡುವರು. ಅವರಿಗೆ ಮೌಲ್ಯ, ಬಾಂಧವ್ಯ, ಪ್ರೇಮ, ಅನುರಾಗ, ಕರುಣೆ ಅನ್ನುವ ಪದಕ್ಕೆ ಅರ್ಥವೇ ಗೊತ್ತಿರುವುದಿಲ್ಲ. ಅಂಥವರಿಂದ ಜಾಗೃತರಾಗಿರಿ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನವಾಗಿರುವುದು ಒಳ್ಳೆಯದು. ಅದರಿಂದಲೇ ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗಬಹುದು. ಆಗಿರುವುದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ತಾಳ್ಮೆಯಿಂದ ಇರುವುದನ್ನು ಕಲಿತರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಕೆಲವೊಂದು ಪರಿಸ್ಥಿತಿಗಳು ಕೈಮೀರಿ ಹೋದಾಗ ಆತಂಕಕ್ಕೆ ಒಳಗಾಗದೆ ಸಂಯಮದಿಂದ ಇರುವುದನ್ನು ಕಲಿಯಬೇಕು. ಇದುವೇ ಗೀತಾ ಸಾರ. ಎಲ್ಲವೂ ದೈವ ನಿರ್ಣಯವೆಂದು ತಿಳಿದು ನಮ್ಮ ಮನಸ್ಸು ಶಾಂತವಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದೇ ಎಂಬ ನಂಬಿಕೆಯೇ ನಿನಗೆ ದೇವರ ಮೇಲೆ ಇರುವ ನಿಜವಾದ ಭಕ್ತಿ. ಅಸಲಿಗೆ ಭಕ್ತಿಯೆಂದರೆ ಭಗವಂತನ ಎಲ್ಲ ನಿರ್ಣಯಗಳನ್ನು ಸಂತೋಷದಿಂದ ಸ್ವೀಕರಿಸುವುದೇ ಅಲ್ಲವೇ? ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.